ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋ ಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಮುಖ್ಯವಾಗಿ ಪರಾಭವ ನಾಮ ಸಂವತ್ಸರ, ಉತ್ತರಾಯಣ, ಚೈತ್ರ ಮಾಸ 12 ಏಪ್ರಿಲ್ ಇಂದ 18/4/2026 ದ್ವಾದಶ ರಾಶಿಗಳ ವಾರದ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಈ ವಾರದಲ್ಲಿ ಚಂದ್ರ ಮಕರ ರಾಶಿಯಿಂದ ಮೇಷರಾಶಿಗೆ ಪ್ರವೇಶವನ್ನು ತಗೊಳ್ತಾ ಇದ್ದಾನೆ. ಅಂದರೆ ಪಂಚಗದ ಕಾಲ ಅಪ್ ಟು ಮೀನರಾಶಿವರೆಗೂ ಕೂಡ ಪಂಚಗದ ಕಾಲ ಅಂತ ಕೂಡ ಕರಿತೀವಿ. ಚಂದ್ರ ಈ ಸಂದರ್ಭದಲ್ಲಿ ಶ್ರವಣ, ಧನಿಷ್ಠ ನಕ್ಷತ್ರ, ಶತಭೀಷ ನಕ್ಷತ್ರ, ಪೂರ್ವ ಭಾದ್ರಪದ, ಉತ್ತರ ಭಾದ್ರಪದ ನಕ್ಷತ್ರ, ರೇವತಿ, ಅಶ್ವಿನಿ, ಭರಣಿ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಅಂದರೆ ಮೊದಲು ಚಂದ್ರ ಸ್ವತಃ ತನ್ನ ನಕ್ಷತ್ರದಲ್ಲೇ, ತದನಂತರ ಕುಜನ ನಕ್ಷತ್ರದಲ್ಲಿ, ತದನಂತರ ರಾಹು ನಕ್ಷತ್ರದಲ್ಲಿ, ತದನಂತರ ಗುರುವಿನ ನಕ್ಷತ್ರದಲ್ಲಿ, ತದನಂತರ ಬುಧನ ನಕ್ಷತ್ರದಲ್ಲಿ, ಹಾಗೆ ಕೇತುವಿನ ನಕ್ಷತ್ರ, ಶುಕ್ರ ನಕ್ಷತ್ರದಲ್ಲಿ, ಸೂರ್ಯನ ನಕ್ಷತ್ರವನ್ನು ಹೊರತುಪಡಿಸಿ ಎಲ್ಲ ನಕ್ಷತ್ರಗಳಲ್ಲಿ ಸಂಚಾರವನ್ನು ಚಂದ್ರ ಮಾಡುತ್ತೆ. ಹಾಗಾಗಿ ದ್ವಾದಶ ರಾಶಿಗಳ ಫಲವೇನು, ಜೊತೆಗೆ ಗ್ರಹಗಳ ಸ್ಥಿತಿಗತಿಗಳೇನಾಗಿದೆ, ಯಾವ ರೀತಿ ಇರುತ್ತೆ ನೋಡ್ಕೊಂಬರೋಣ. ಮೊದಲನೇದಾಗಿ ನೋಡಿ, ಮೇಷರಾಶಿಯಲ್ಲಿ ಸೂರ್ಯ ತನ್ನ ಪಥ ಬದಲಾವಣೆಯನ್ನು 14ನೇ ತಾರೀಕು ಮುಂದುವರಿಸಿ ಉಚ್ಚರಾಶಿಗೆ ಪ್ರವೇಶವನ್ನು ತಗೊಂಡಿರ್ತಕ್ಕಂಥದ್ದು. ಅಲ್ಲಿಗೆ ಶುಕ್ರನು ಕೂಡ ಮೇಷರಾಶಿಯಲ್ಲಿದ್ದಾನೆ, ಗುರು ಮಿಥುನ ರಾಶಿಯಲ್ಲಿ, ಕೇತು ಸಿಂಹರಾಶಿಯಲ್ಲಿ ಸ್ಥಿತವಾಗಿರತಕ್ಕಂಥದ್ದು, ಸೂರ್ಯ ಹಾಗೆ ನೋಡಿ ರಾಹು ಸ್ಥಿತವಾಗಿರತಕ್ಕಂಥದ್ದು ಕುಂಭರಾಶಿ, ಜೊತೆಗೆ ಶನಿ, ಕುಜ ಮತ್ತು ಬುಧ ಸ್ಥಿತವಾಗಿರತಕ್ಕಂಥದ್ದು ಮೀನರಾಶಿಯಲ್ಲಿ. ಇದು ಗ್ರಹಗಳ ಸ್ಥಿತಿಗತಿಗಳ ನೋಟ. ಒಂದು ಜಾತಕದ ಪ್ರಕಾರ ಅಂದರೆ ಈ ವಾರದ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ಅಂತಕ್ಕಂಥ ವಿಚಾರವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಈ ಒಂದು ಸಮಯದಲ್ಲಿ ಯಾರಿಗೆ ಶುಭವಿರತಕ್ಕಂಥದ್ದಿರ್ತದೆ, ಯಾರು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗ್ತದೆ, ಯಾವ ವಾರ, ಈ ವಾರ ಏನು ಶುಭ ಫಲಪ್ರಾಪ್ತಿ ಆಗ್ತದೆ, ಇವೆಲ್ಲ ವಿಚಾರಗಳನ್ನು ತಿಳ್ಕೊಳ್ತಕ್ಕಂಥ ವಾರ. ನೋಡಿ, ಮೊದಲು 12 ರಾಶಿಗಳಲ್ಲಿ ಮೊದಲನೇದಾಗಿ ಮೇಷ ರಾಶಿಯವರ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥ ಸಮಯ. ನೋಡಿ, ಮೇಷರಾಶಿಯವರಿಗೆ ರಾಶಿ ಅಧಿಪತಿ 12ರ ಸ್ಥಾನದಲ್ಲಿದ್ದಾನೆ. ನಾನು ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೆ. ಮೇಷ ರಾಶಿ ಕುಜ, ಶನಿ, ಬುಧ 12ರ ಸ್ಥಾನ, ತೃತೀಯಾಧಿಪತಿ 12ರ ಸ್ಥಾನ, ಷಷ್ಠಾಧಿಪತಿ 12ರ ಸ್ಥಾನ, ಏಕಾದಶಾಧಿಪತಿ ಹಾಗೆ ದಶಮಾಧಿಪತಿ 12ರ ಸ್ಥಾನದಲ್ಲಿ, ಲಗ್ನ ಅಷ್ಟಾಧಿಪತಿ ಮತ್ತು ಅಷ್ಟಮಾಧಿಪತಿ, ಲಗ್ನಾಧಿಪತಿ ಅಷ್ಟಮಾಧಿಪತಿ ಲಗ್ನದಲ್ಲೇ ಇದ್ದಾರೆ. ಸ್ವಲ್ಪ ಜಾಗರೂಕತೆ ಇರ್ತಕ್ಕಂಥದ್ದು ಮೇಷರಾಶಿಯವರಿಗೆ ಭಾಳ ಒಳಿತು. 14ರ ನಂತರ ಸೂರ್ಯ ಪ್ರಬಲವಾಗಿ ಮೇಷರಾಶಿಗೆ ಬರೋದ್ರಿಂದ ಸ್ವಲ್ಪ ರಾಜಯೋಗದ ತತ್ವ ಇರ್ತದೆ. ಆಗ ಸ್ವಲ್ಪ ಸಮಾಧಾನದ ವಾತಾವರಣ ಇರ್ತದೆ, ಸ್ವಲ್ಪ ರಾಜಗಾಂಭೀರ್ಯತೆ, ಸ್ವಲ್ಪ ಸರ್ಕಾರಿ ಕೆಲಸಗಳಲ್ಲಿ ಉತ್ತಮವಾಗ್ತಕ್ಕಂಥದ್ದು, ಯಾವುದೇ ಒಂದು ಕೆಲಸಗಳನ್ನು ತಮ್ಮ ಬುದ್ಧಿಶಕ್ತಿಯಿಂದ ಮಾಡ್ತಕ್ಕಂಥದ್ದು ಕೂಡ ಇರ್ತದೆ. ಬಟ್ ಸ್ವಲ್ಪ ಎಚ್ಚರಿಕೆ, ಯಾಕೆಂದರೆ ಅಷ್ಟು ಉತ್ತಮತೆ ಇಲ್ಲ. ಯಾವುದೇ ಕಾರಣಕ್ಕೂ ಶತ್ರುತ್ವವನ್ನು ಕಟ್ಕೋಬೇಡಿ. ಹಾಗೆ ಇದ್ದಕ್ಕಿದ್ದಾಗೆ ಸಮಸ್ಯೆಗಳು ಉಲ್ಬಣವಾಗ್ತದೆ, ಅದಕ್ಕೆ ಪ್ರಿಪರೇಷನ್ ಆಗ್ತಕ್ಕಂಥದ್ದು ಭಾಳ ಮುಖ್ಯ. ಅನ್ಯಥಾ ಯಾರು ಸಂಬಂಧಗಳಲ್ಲಿ ಆಗಲಿ ಅಥವಾ ತಮ್ಮ ಯಾವುದೋ ನೆರೆಹೊರೆಯವರಾಗಲಿ ಮಧ್ಯಸ್ಥಿಕೆ ವಹಿಸ್ತದನ್ನು ಮೇಷರಾಶಿಯವರು ನಿಲ್ಲಿಸಿ. ಈ ವಾರ ಖಂಡಿತವಾಗಿ ಅಷ್ಟು ಶುಭದ ವಾರ ಅಲ್ಲ, ಮಧ್ಯಮಾವಧಿ ವಾರ ಅಂತ ಕೂಡ ಕರೆದ್ವಿ. ಯಾವುದೇ ಒಂದು ಕೆಟಗರಿಯಲ್ಲಿರ್ತಕ್ಕಂಥವ್ರು ಆಗಿರ್ಬೋದು, ಬಿಸ್ನೆಸ್ ಮ್ಯಾನ್ಗಳು ಆಗ್ಬೋದು, ಯಾರಾದರೂ ಆಗಿರ್ಬೋದು, ಮದುವೆ ವಿಚಾರ ಆಗಿರ್ಬೋದು, ಯಾವುದೇ ಒಂದು ವಿಚಾರಗಳನ್ನು ಮೇಷರಾಶಿಯವರು ಸರಿಯಾದಂಥ ಸನ್ಮಾರ್ಗವನ್ನು ತಗೊಳ್ಳಿ. ಸಮಾಧಾನದ ವಾತಾವರಣವೇ ನಿಮಗೆ ಶುಭವನ್ನು ಕೊಡ್ತಕ್ಕಂಥದ್ದು ಮೇಷರಾಶಿಯವ್ರಿಗಿದೆ. ಸಾಧ್ಯವಾದಷ್ಟು ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಹನುಮಾನ್ ಚಾಲೀಸವನ್ನು ಪಠಣೆ ಮಾಡೋದು ಬಹಳ ಮುಖ್ಯ. ಹನುಮಾನ್ ಚಾಲೀಸ, ಆಂಜನೇಯನ ದೇವಸ್ಥಾನ ಆಗಿಂದಾಗೆ ಭೇಟಿ ಮಾಡ್ತಕ್ಕಂಥ ಕೆಲಸ. ಸಾಧ್ಯವಾದಷ್ಟು ಕೂಡ ಈ ಮಂಗಳವಾರಗಳಂದು ಕೆಂಪು ವಸ್ತ್ರ ಅಥವಾ ತೊಗರಿ ಬೇಳೆಯನ್ನು ದಾನ ಮಾಡಿ, ಸುಬ್ರಹ್ಮಣ್ಯನ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದನ್ನು ಮಾಡಿ. ಇದು ಸ್ವಲ್ಪ ಮಟ್ಟಿಗೆ ಬರ್ತಕ್ಕಂಥ ಅಡೆತಡೆಗಳನ್ನು ನಿವಾರಣೆಯನ್ನು ಮಾಡುತ್ತೆ. ಹಾಗೆ ವೃಷಭ ರಾಶಿಯವರ ಈ ವಾರದ ಫಲಾಫಲ, ನಿಮಗೆ ಲಾಭಸ್ಥಾನದಲ್ಲೇ ಶುಭವಿದೆ. ಲಾಭಸ್ಥಾನದಲ್ಲೇ ಇರತಕ್ಕಂಥದ್ದು ಕೂಡ ನಷ್ಟಾಧಿಪತಿ ಲಾಭದಲ್ಲಿದ್ದಾನೆ.
ಅದೇ ರಾಶಿ ಅಧಿಪತಿ 12ರ ಸ್ಥಾನದಲ್ಲಿದ್ದಾನೆ. ಸ್ವಲ್ಪ ನೋಡಿ, ಅನ್ನೆಸಸರಿ ಆಗಿರ್ತಕ್ಕಂಥ ಶತ್ರುಬಾಧೆಗಳು ನಿಮಗೂ ಇದೆ. ಮತ್ತು ಮೇಲಾಗಿ 4ರ ಅಧಿಪತಿ 12ರ ಸ್ಥಾನಕ್ಕೆ ಬರುತ್ತೆ. ಆರೋಗ್ಯದ ವ್ಯತ್ಯಾಸ, ಮನೆಯ ಒಂದು ತಾಪತ್ರಯಗಳು ಇವೆಲ್ಲ ಕಾಡ್ತದೆ. ವೃಷಭ ರಾಶಿಯವ್ರಿಗೂ ಕೂಡ ಶುಭ ಅಶುಭ ಎರಡೂ ಕೂಡ ಅಕ್ಕಪಕ್ಕದಲ್ಲೇ ಇದೆ. ರಾಶಿ ಅಧಿಪತಿ 12ರ ಸ್ಥಾನದಲ್ಲಿರಿಂದ ಆರೋಗ್ಯದಲ್ಲಿ ವ್ಯತ್ಯಾಸಗಳು, ಖರ್ಚುಗಳು ಇದ್ದಕ್ಕಿದ್ದಾಗೆ ಬರ್ತಕ್ಕಂಥದ್ದು ಇವೆಲ್ಲವನ್ನು ತೋರಿಸ್ತದೆ. ಇದು ಬಂಡವಾಳ ಹೂಡಿಕೆಯಾಗಿರ್ತಕ್ಕಂಥ ಸಮಯ. ಆದರೆ ಸರಿಯಾದಂಥ ಸನ್ಮಾರ್ಗವನ್ನು ತಗೋಬೇಕಾಗ್ತದೆ. ಚತುರ್ಥಾಧಿಪತಿ 12ರ ಸ್ಥಾನ, ತಂದೆಯ ಆಸ್ತಿಗೆ ಬಂಡವಾಳವನ್ನು ಹೂಡ್ತಕ್ಕಂಥ ಸಮಯ. ಹಣಕಾಸು ವಹಿವಾಟುಗಳು ಚೆನ್ನಾಗಿ ಬರುತ್ತೆ, ಉಳಿಯೋದು ಕಷ್ಟ, ಬಂಡವಾಳ ಆಗ್ತೀರಿ. ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತದೆ, ನಷ್ಟವನ್ನು ತೋರಿಸ್ತಕ್ಕಂಥದ್ದು ಇರ್ತದೆ. ಯಾಕೆಂದರೆ ಸಪ್ತಮ ಅಧಿಪತಿ ಆಗಿರ್ತಕ್ಕಂಥದ್ದು ಏಕಾದಶ ಭಾವ, ಸ್ವಲ್ಪ ಮಟ್ಟಿಗೆ ಶುಭ ಲಾಭವೆಲ್ಲ ಬರ್ತದೆ. ಹಾಗೆ ಖರ್ಚುಗಳು ಕೂಡ ಇರತಕ್ಕಂಥ ಸನ್ನಿವೇಶ ವೃಷಭ ರಾಶಿಯವರಿಗೆ ತೋರಿಸ್ತದೆ. ಮೇಲಾಗಿ ಚಂದ್ರನ ಸಂಚಾರ ಕೂಡ 9ರ ಸ್ಥಾನದಿಂದ ಸಂಚಾರವನ್ನು ಮಾಡ್ತದೆ. ಈ 9ರ ಸ್ಥಾನ ದಶಮ, ಏಕಾದಶ, ದ್ವಾದಶ ಭಾವದಲ್ಲಿ ಸಂಚಾರವನ್ನು ಮಾಡ್ತದೆ. ಕೊನೆಯ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಮೊದಲು ಸ್ವಲ್ಪ ಶುಭ ಜಾಸ್ತಿ ಇದೆ. ರಾಹು ನಕ್ಷತ್ರ, ಚಂದ್ರನ ನಕ್ಷತ್ರ ಇವೆಲ್ಲ ಪೂರ್ವ ಭಾದ್ರಪದ ನಕ್ಷತ್ರ, ಗುರುಬಲ ಇದೆ. ಉತ್ತರ ಭಾದ್ರಪದ ನಕ್ಷತ್ರ ಲಾಭವಿದೆ. ಹಾಗೆ ಕೊನೆಯ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಗತ್ಯವಾಗಿರ್ತಕ್ಕಂಥದ್ದು ವೃಷಭ ರಾಶಿಯವರಿಗೆ ತೋರಿಸುತ್ತೆ. ಮುಖ್ಯವಾಗಿರ್ತಕ್ಕಂಥ ವಿಚಾರ, ಶಿವನಿಗೆ ಕೇವಲ ಮೊಸರಿನ ಅಭಿಷೇಕವನ್ನು ಮಾಡಿಸಿ. ಅಭಿಷೇಕ ಅಥವಾ ಸಕ್ಕರೆಯುಕ್ತವಾಗಿರ್ತಕ್ಕಂಥ ಅಭಿಷೇಕ ಈ ಸೋಮವಾರಗಳಂದು ವೃಷಭ ರಾಶಿಯವರು ಮಾಡಿಸ್ತಾ ಬನ್ನಿ. ಸ್ವಲ್ಪ ಮಟ್ಟಿಗೆ ಅಡೆತಡೆಗಳು ನಿವಾರಣೆ ಆಗ್ತದೆ. ಹಾಗೂ ಬರ್ತಕ್ಕಂಥ ಸಮಸ್ಯೆಗಳು, ಖರ್ಚುಗಳು ಖಂಡಿತವಾಗಿ ಕಡಿಮೆ ಆಗುತ್ತೆ, ಶುಭವಾಗ್ತದೆ. ದುರ್ಗಾ ಮಾತೆಯನ್ನು ಅಥವಾ ಶಿವನ ಆರಾಧನೆಯನ್ನು ಮಾಡೋದು ಭಾಳಷ್ಟು ಶುಭವನ್ನು ತರುತ್ತೆ. ಮಿಥುನ ರಾಶಿ ವಾರದ ಫಲಾಫಲ ಹೇಗಿರುತ್ತೆ ನೋಡಿ. ಮಿಥುನ ರಾಶಿಯವ್ರಿಗೆ ಈ ವಾರದ ಫಲಾಫಲ ಮೊದಲೇ ಚಂದ್ರನ ನಕ್ಷತ್ರದಲ್ಲಿ ಹೋಗುತ್ತೆ. ಕೋಪ, ಅಧಿಕವಾಗಿರ್ತಕ್ಕಂಥ ಕೋಪ, ಮಾತಿನಿಂದ ಕೆಲವೊಂದು ಅನರ್ಥಗಳು ಆಗಬಹುದು. ಬಟ್ ಲಾಭವಿದೆ, ಇದ್ದಕ್ಕಿದ್ದಾಗೆ ಧನಾಗಮದ ಪ್ರಾಪ್ತಿ ವಾರದಲ್ಲಿ. ಮಿಥುನ ರಾಶಿ ದಶಮ ಸ್ಥಾನದಲ್ಲಿರ್ತಕ್ಕಂಥದ್ದು ಕೂಡ ಕುಜ, ಶನಿ ಹಾಗೆ ಬುಧರಿದ್ದಾರೆ. ಇದೊಂದು ಪೊಟೆನ್ಷಿಯಾಲಿಟಿ ಇರುತ್ತೆ. ಚತುರ್ಥಾಧಿಪತಿ ಲಗ್ನ ದಶಮ ಸ್ಥಾನದಲ್ಲಿ, ಲಗ್ನಾಧಿಪತಿ ದಶಮ ಸ್ಥಾನದಲ್ಲಿ. ಬಟ್ ಬುಧ ನೀಚಭಂಗ ರಾಜಯೋಗವಾಗಿ ಕೂರ್ತಕ್ಕಂಥದ್ದು ಇರ್ತದೆ. ಸ್ವಲ್ಪ ಇಲ್ಲಿ ವ್ಯತ್ಯಾಸಗಳು ಮಿಥುನ ರಾಶಿಯವ್ರಿಗೆ ಏನೇನು ಕಾಣ್ಬೋದು. ಪಂಚಮಾಧಿಪತಿ ಆಗಿರ್ತಕ್ಕಂಥದ್ದು ಶುಕ್ರ ಉಚ್ಚ ಸೂರ್ಯನೊಟ್ಟಿಗಿರೋದ್ರಿಂದ ಬರ್ತಕ್ಕಂಥ ಆರೋಗ್ಯದಲ್ಲಿ ಸಮಸ್ಯೆಗಳು ಉಲ್ಬಣವಾಗೋದು ಕಡಿಮೆ ಆಗುತ್ತೆ. ಲಾಭದಲ್ಲಿ ಸೂರ್ಯ ಬರ್ತಾರೆ. ತೃತೀಯಾಧಿಪತಿ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲವನ್ನು ಮಿಥುನ ರಾಶಿಯವರು ಕಾಣ್ತಕ್ಕಂಥದ್ದು ಈ ವಾರದಲ್ಲಿ ತೋರಿಸ್ತದೆ. ಹಸ್ತ ನಕ್ಷತ್ರ ತದನಂತರ ಬರ್ತಕ್ಕಂಥದ್ದು ನೋಡಿ, ಶ್ರವಣ ನಕ್ಷತ್ರ, ಧನಿಷ್ಠ ನಕ್ಷತ್ರ ಕೂಡ ದಶಮದಲ್ಲಿದ್ದಾನೆ. ಭಾಳ ವಿಶೇಷವಾಗಿರ್ತಕ್ಕಂಥ ಲಾಭ. ಶತಭೀಷ ನಕ್ಷತ್ರ 9ರ ಸ್ಥಾನ, ಬದಲಾವಣೆಯ ಸಮಯ. ಪೂರ್ವ ಭಾದ್ರಪದ ನಕ್ಷತ್ರ ಲಗ್ನದಲ್ಲೇ ಗುರು ಇದ್ದಾನೆ. ಉತ್ತರ ಭಾದ್ರಪದ ದಶಮ ಸ್ಥಾನದಲ್ಲಿ ಶನಿ, ತದನಂತರದಲ್ಲಿ ರೇವತಿ ನಕ್ಷತ್ರ, ಬುಧ ಕೂಡ ದಶಮ ಸ್ಥಾನದಲ್ಲಿದ್ದಾನೆ. ಅಶ್ವಿನಿ ನಕ್ಷತ್ರ ತೃತೀಯ ಭಾವದಲ್ಲಿ ಕೇತು, ಭರಣಿ ನಕ್ಷತ್ರ ಶುಕ್ರ ಲಾಭದಲ್ಲಿದ್ದಾನೆ. ಈ ವಾರ ಮಿಥುನ ರಾಶಿಯವರಿಗೆ ಒಂದು ಶುಭದ ವಾರ. ಲಾಭ ಇದ್ದಕ್ಕಿದ್ದಾಗೆ ಧನಾಗಮ ಬರ್ತಕ್ಕಂಥದ್ದು ಇರುತ್ತೆ. ನಷ್ಟಾಧಿಪತಿ ಲಾಭದಲ್ಲಿದ್ದಾನೆ, ಉಚ್ಚ ಶುಕ್ರನೊಟ್ಟಿಗಿದ್ದಾನೆ. ತಂದೆಯವರ ಅಂದರೆ ತಂದೆ ಒಂದು ವಿಚಾರದಲ್ಲಿ, ತಂದೆಯ ಆಸ್ತಿಯ ವಿಚಾರದಲ್ಲಾಗಿರ್ಬೋದು, ಮನೆಯವರ ವಿಚಾರ, ತಂದೆಯವರ ಮನೆಯ ವಿಚಾರದಲ್ಲಾಗಿರ್ಬೋದು, ಸ್ವಲ್ಪ ಶುಭವನ್ನು, ಲಾಭವನ್ನು ಕಾಣ್ತಕ್ಕಂಥ ವಾರ. ಖಂಡಿತವಾಗಿ ಪ್ರಯತ್ನಕ್ಕೆ ಫಲ ಉಂಟು. ಸಾಧ್ಯವಾದಷ್ಟು ಕೂಡ ಮಿಥುನ ರಾಶಿಯವರಿಗೂ ಏಕೈಕವಾಗಿ ಹಲವಾರು ಚಿಂತನೆಗಳನ್ನು ತಪ್ಪಿಸಿ ನಿಮ್ಮ ಗುರಿಯತ್ತ ಮಾತ್ರ ಒಂದು ಫೋಕಸ್ ಮಾಡಿದ್ರೆ ಸಕ್ಸಸ್ ರೇಟ್ ಸಿಗುತ್ತೆ. ನೀಚ ಭಂಗರಾಜಯೋಗ ಸ್ವಲ್ಪ ಯೋಚನೆಗಳು ಬಿದ್ದು ತದನಂತರ ಈ ವಾರದಲ್ಲಿ ಶುಭವನ್ನು ಪ್ರಾಪ್ತಿಯಾಗೋದು ಸತ್ಯ. ಓಂ ನಮೋ ಭಗವತೆ ವಾಸುದೇವಾಯ. ಇದು ಅದ್ಭುತವಾಗಿರ್ತಕ್ಕಂಥದ್ದು ಶುಭವನ್ನು ಕೊಡುತ್ತೆ. ಯಾವುದೇ ಒಂದು ಸೆಕ್ಟರಲ್ಲಿರ್ತಕ್ಕಂಥವ್ರಿಗೂ ಕೂಡ ಅತ್ಯಂತ ಶುಭದಾಯಕವಾಗಿರ್ತಕ್ಕಂಥ ವಾರವಾಗ್ತದೆ. ಅದೇ ರೀತಿಯಾಗಿ ಕಟಕ ರಾಶಿಯವರ ಈ ವಾರದ ಫಲ ಹೇಗೆ ನೋಡಿ. ಕಟಕ ರಾಶಿಯವರಿಗೆ ಈ ವಾರದ ಫಲಾನುಫಲಗಳು ಶುಭವಲ್ಲೇ ಪ್ರಾರಂಭವಾಗ್ತಕ್ಕಂಥದ್ದಿದೆ. ಖಂಡಿತ ಇಲ್ಲಿ ಸಂಗಾತಿ, ವ್ಯಾಪಾರ ಹಾಗೆ ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಶುಭವನ್ನು ಕಾಣ್ತಕ್ಕಂಥ ವಾರ ಆಗ್ತದೆ.
ಲಾಭವನ್ನು ಕಾಣ್ತಕ್ಕಂಥ ವಾರ. ಧನಾಧಿಪತಿ ದಶಮ ಸ್ಥಾನದಲ್ಲಿ ವಿಶೇಷವಾಗಿ ಧನಾಗಮ ಬರ್ತಕ್ಕಂಥದ್ದು ಕೂಡ ಇರುತ್ತೆ. ಮಿಲಗಿ ಲಾಭಾಧಿಪತಿ ಕೂಡ ದಶಮ ಸ್ಥಾನದಲ್ಲಿದ್ದಾನೆ. ಸ್ವಲ್ಪ ಹಣಕಾಸು ವಹಿವಾಟುಗಳು ಶುಭವನ್ನು ತರತಕ್ಕಂಥದ್ದು ಇದೆ. ಕೇವಲ ಶತಭೀಷ ನಕ್ಷತ್ರದಲ್ಲಿ ಚಂದ್ರ ಸಂಚಾರವನ್ನು ಮಾಡಬೇಕಾದ್ರೆ ದುರ್ಗಾರಾಧನೆ, ನಿಮಗೆ ಈ ವಾರದಲ್ಲಿ ಹೆಚ್ಚಿನ ಫಲ ಶುಭ ಫಲ ಬೇಕು ಅಂದರೆ ದುರ್ಗಾರಾಧನೆ ಬಹಳ ಮುಖ್ಯ. ಖಂಡಿತವಾಗಿ ಅತ್ಯಂತ ಶುಭವನ್ನು ಕೊಡ್ತಕ್ಕಂಥದ್ದು ಕಟಕ ರಾಶಿಯವರಿಗೆ ಇದೊಂದಿದೆ. ವ್ಯಾಪಾರ ವಹಿವಾಟುಗಳು ಕೂಡ ಈ ಒಂದು ತಕ್ಕ ಮಟ್ಟಿಗಿನ ಫಲಗಳನ್ನು ಕೊಡ್ತಕ್ಕಂಥದ್ದು ಇರ್ತದೆ. ಅನ್ನೆಸಸರಿಯಾಗಿ ಒಂದೇ ಒಂದು ನೀವು ಕೆಲಸ ಚೆನ್ನಾಗಿ ಮಾಡ್ತೀರಿ, ಎಲ್ಲ ವಿಚಾರದಲ್ಲಿ ಚೆನ್ನಾಗಿ ಮಾಡ್ತೀರಿ, ಇದ್ದಕ್ಕಿದ್ದ ಹಾಗೆ ಸಣ್ಣ ಪುಟ್ಟ ವ್ಯಾಜ್ಯಗಳನ್ನು ತಂದ್ಕೊಳ್ತೀರಿ. ಈ ವ್ಯಾಜ್ಯಗಳು ನಿಮ್ಮ ಮನಸ್ಸಿನ ಕಾರಣದಿಂದ ಸ್ವಲ್ಪ ಕೆಲವೊಂದು ಸಂಬಂಧಗಳಲ್ಲಿ ಬಿರುಕಾಗ್ತಕ್ಕಂಥ ಸನ್ನಿವೇಶ ಬರುತ್ತೆ. ಬಟ್ ಆರೋಗ್ಯದಲ್ಲಿ ಸಮಸ್ಯೆ, ಖರ್ಚುಗಳು ಬರೋದ್ರಿಂದ, ಯಾಕೆಂದರೆ ನಷ್ಟ ಸ್ಥಾನದಲ್ಲಿ ಗುರು ಇದ್ದಾನೆ, 6ರ ಅಧಿಪತಿ, ಕೆಲಸ ಕಾರ್ಯಗಳಿಗೆಗೋಸ್ಕರ ಹಣವನ್ನು ಖರ್ಚಾಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು. ಸ್ವಲ್ಪ ಮಟ್ಟಿಗೆ ಅದರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ. ಸಾಧ್ಯವಾದಷ್ಟು ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು ಗುರುವಾರಗಳಂದು ಕಡಲೆಕಾಳಿನ ಫಲಹಾರವನ್ನು ಹಂಚಿ ಓಂ ಬ್ರಹ್ಮಸ್ಪತಯೇ ನಮಃ ಇಡೀ ವಾರ ಈ ಮಂತ್ರವನ್ನು ಚಾಂಟ್ ಮಾಡಿ, ಶುಭವಾಗ್ತದೆ. ಹಾಗೆ ಸಿಂಹರಾಶಿಯವರ ಈ ವಾರದ ಫಲಾಫಲ ಅದ್ಭುತವಾಗಿರ್ತಕ್ಕಂಥ ರಾಜಯೋಗದ ಪ್ರಾಪ್ತಿಯಾಗ್ತದೆ. ಮೊದಲ ವಾರದಲ್ಲಿ ಕೂಡ ಶುಭದಾಯಕವಾಗಿರ್ತಕ್ಕಂಥ ವಾತಾವರಣಗಳು ಲಭ್ಯವಾಗ್ತಕ್ಕಂಥಿರುತ್ತೆ. ಕೆಲಸ ಕಾರ್ಯಗಳು ವಿಶೇಷವಾಗಿ ಲಭ್ಯವನ್ನು ಕೊಡುತ್ತೆ. ಇದೊಂದು ರಾಜಯೋಗದ ಕಾಲ. ಖಂಡಿತವಾಗಿ ಅಲ್ಲಿ ಒಂದೇ ಒಂದು ಏನಪ್ಪ ಅಂದರೆ ಶನಿ ಮತ್ತು ಕುಜನ ಶಾಂತಿ ಮರಿಬೇಡಿ. ಇಲ್ಲಿ ಸ್ವಲ್ಪ ಮಟ್ಟಿಗೆ ತ್ರಯಂಬಕ ಮಂತ್ರ ಅಥವಾ ಮೃತ್ಯುಂಜಯ ಜಪ ಅಥವಾ ಮೃತ್ಯುಂಜಯ ಹೋಮ ಅಥವಾ ಶಿವನಿಗೆ ಬಿಲ್ವಾರ್ಚನೆಯನ್ನು ಮಾಡಿಸ್ತಕ್ಕಂಥದ್ದನ್ನು ಮರಿಬೇಡಿ. ಇದು ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆಗಳು, ಶತ್ರುಬಾಧೆಗಳು ಅಥವಾ ಅನ್ನೋನಾಗಿ ಬರ್ತಕ್ಕಂಥ ಸಮಸ್ಯೆಗಳು ಕ್ರಮೇಣ ಕಡಿಮೆ ಆಗಿಬಿಡುತ್ತೆ. ಬಟ್ ನಿಮ್ಮ ರಾಶಿ ಅಧಿಪತಿ ಆಗಿರ್ತಕ್ಕಂಥದ್ದು ದಶಮದಲ್ಲಿರೋದ್ರಿಂದ, ಅಂದರೆ ನವಮದಲ್ಲಿರೋದ್ರಿಂದ 9ರ ಸ್ಥಾನ ಬಲ ರಾಜಯೋಗ, ಅದು ಕೂಡ ಸೂರ್ಯ ಉಚ್ಚ ಸ್ಥಾನದಲ್ಲಿರೋದ್ರಿಂದ ದೇವರ ಆಶೀರ್ವಾದ ಲಭ್ಯ. ಶಿವನ ಆರಾಧನೆ, ಅದಕ್ಕೋಸ್ಕರ ಮೃತ್ಯುಂಜಯ ಜಪ ಹೋಮ ಅವನಾದಿಗಳನ್ನು ಮಾಡಿಸ್ತಕ್ಕಂಥದ್ದನ್ನು ಮರಿಬೇಡಿ. ಸಿಂಹರಾಶಿಯವ್ರಿಗೆ ಇದೊಂದು ಶಾಂತಿ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಇರುತ್ತೆ. ಶತ್ರುಬಾಧೆ, ಆರೋಗ್ಯ ಬಾಧೆ ಕೊಡ್ತಕ್ಕಂಥದ್ದು ಇರ್ತದೆ. ಸಂಗಾತಿಯೊಟ್ಟಿಗಿನ ವ್ಯಾಜ್ಯಗಳು ಬರ್ತದೆ. ಇವೆಲ್ಲವನ್ನು ನಿವಾರಣೆಗೋಸ್ಕರ ನಿಮಗೆ ಇದೊಂದು ಕಾರ್ಯ ಸಕಲವನ್ನು ಶುಭವನ್ನಾಗಿ ಪರಿಣಾಮವನ್ನು ಬೀರ್ತದೆ. ಈ ಥರದ ಕಾರ್ಯಗಳು ಭಾಳ ವಿಶೇಷವಾಗಿರ್ತಕ್ಕಂಥ ಫಲದಾಯಕವಾಗಿರ್ತದೆ. ಸಿಂಹರಾಶಿಯವರು ಯಾವಾಗಲೂ ಕೂಡ ಶಿವನ ಮಂತ್ರಗಳನ್ನು ಜಪವನ್ನು ಮಾಡಿ ಓಂ ನಮಃ ಶಿವಾಯ ಓಂ, ಕೇವಲ ಅತ್ಯಂತ ಶುಭದಾಯಕವಾಗಿರ್ತಕ್ಕಂಥ ಮಂತ್ರ ಯಾವಾಗಲೂ ಪಠನೆಯನ್ನು ಮಾಡಿ ಸ್ಟ್ರೆಸ್ಸು ಕೂಡ ಕಡಿಮೆ ಆಗಿಬಿಡುತ್ತೆ. ಹಾಗೆ ಕನ್ಯಾ ರಾಶಿಯವರ ಫಲಾನುಫಲಗಳು ನೋಡಿ. ಕನ್ಯಾ ರಾಶಿಯವರ ಫಲವನ್ನು ನೋಡಿದಾಗ ಪ್ರಾರಂಭದಲ್ಲಿ ಲಾಭ ಸ್ಥಾನದಲ್ಲಿರ್ತಕ್ಕಂಥದ್ದು ಇರ್ತದೆ. ಪ್ರಾರಂಭದಲ್ಲೇ ನಿಮಗೆ ಕೇವಲ ನಿಮ್ಮ ನಾಲೆಡ್ಜಿಂದ ಲಾಭವನ್ನು ಮಾಡ್ತೀರಿ ಸ್ವಲ್ಪ ಮಟ್ಟಿಗೆ. ಇಲ್ಲಿ ಕನ್ಯಾ ರಾಶಿಯವರಿಗೆ ವೈವಾಹಿಕ ಜೀವನ, ಪಾರ್ಟ್ನರ್ಶಿಪ್, ಈ ಒಂದು ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ವಹಿಸ್ಕೋಬೇಕು. ಸೂರ್ಯ ಅಷ್ಟಮದಲ್ಲಿದ್ದಾನೆ, ಧನಾಧಿಪತಿಯ ಜೊತೆಯಲ್ಲಿದ್ದಾನೆ, ಇದ್ದಕ್ಕಿದ್ದ ಹಾಗೆ ಧನಾಗಮ, ಹಾಗೆ ನಷ್ಟನು ಕೂಡ ವಿಪರೀತ ರಾಜಯೋಗ. 12ರ ಅಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾಗ ವಿಪರೀತ ರಾಜಯೋಗದ ಕಾಲ. ಬಟ್ ಸೂರ್ಯನ ನಕ್ಷತ್ರದಲ್ಲಿ ಸಂಚಾರವಿಲ್ಲ, ಇದು ಸ್ವಲ್ಪ ಅಲ್ಪ ಪ್ರಮಾಣ ಅಂತ ನೋಡ್ತೀವಿ. ಬಟ್ ಒನ್ ಥಿಂಗ್, ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಯಾವುದೇ ಕಾರಣಕ್ಕೂ ಕೂಡ ತಂದೆಯೊಟ್ಟಿಗಿನ ವ್ಯಾಜ್ಯಗಳನ್ನು ತಪ್ಪಿಸಿ ವ್ಯಾಪಾರ ವಹಿವಾಟುಗಳಲ್ಲಿ ತನ್ನ ಬುದ್ಧಿಶಕ್ತಿಯನ್ನು ಉಪಯೋಗಿಸ್ಕೊಳ್ಳಿ. ಸಂಗಾತಿಯೊಟ್ಟಿಗಿನ ವ್ಯಾಜ್ಯಗಳನ್ನು ದೂರ ಮಾಡಿ ಇನ್ನಿತರೇ ಆಗಿರ್ತಕ್ಕಂಥ ಇಲ್ಲೀಗಲ್ ಚಟುವಟಿಕೆಗಳನ್ನು ದೂರ ಇಡಿ. ಇದು ಭಾಳ ಮುಖ್ಯ. ಸ್ನೇಹ ಸಂಬಂಧಗಳು ಅಥವಾ ಪಾರ್ಟ್ನರ್ಶಿಪ್ ವಿಚಾರಗಳಲ್ಲಿ ಸ್ವಲ್ಪ ಜಾಗರೂಕತೆ, ಇಲ್ಲಾಂದರೆ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಅಥವಾ ನೀವು ಮಾಡ್ತಕ್ಕಂಥದ್ದು ಕೂಡ ಇರ್ತದೆ. ಈ ಕನ್ಯಾ ರಾಶಿಯವರು ಇದೊಂದು ವಿಚಾರದಲ್ಲಿ ಜಾಗರೂಕರಾಗಿ ಹನುಮಾನ್ ಚಾಲೀಸವನ್ನು ಪಠಣೆ ಮಾಡಿ. ಸ್ವಲ್ಪ ಶುಭದಾಯಕವಾಗ್ತದೆ, ಅಭಿವೃದ್ಧಿ ಬರ್ತಕ್ಕಂಥದ್ದು ಇರ್ತದೆ, ಕಷ್ಟ ನಷ್ಟಗಳು ದೂರ ಆಗ್ತಕ್ಕಂಥದ್ದು ಸತ್ಯ. 9 ವರ್ಷದ ಒಳಗಿನ ಸ್ತ್ರೀಯರಿಗೆ ಅಂದರೆ ಮಕ್ಕಳಿಗೆ ಸ್ವಲ್ಪ ಬಾಳೆಹಣ್ಣನ್ನು ಪ್ರಧಾನವಾಗಿ ಕೊಡಿ. ಮಂಗಳವಾರಗಳದ್ದು ನಷ್ಟ ತಪ್ಪುತ್ತೆ, ಶುಭವಾಗ್ತದೆ. ಹಾಗೆ ತುಲಾರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು. ತುಲಾರಾಶಿಯವರಿಗೆ ಈ ವಾರದ ಫಲ ನೋಡಿ, ಸಪ್ತಮದಲ್ಲೇ ಸೂರ್ಯ ದೃಷ್ಟಿ ಬಂದೆ. ಇದೊಂದು ವಿಶೇಷವಾಗಿರ್ತಕ್ಕಂಥ ಕಾಲ. ಮದುವೆ ವಿಚಾರಗಳಲ್ಲಿ ಶುಭವನ್ನು ತಗೋಬೋದು.
ವ್ಯಾಪಾರದಲ್ಲಿ ಶುಭವನ್ನು ತಗೋಬೋದು, ಹಾಗೆ ಪಾರ್ಟ್ನರ್ಶಿಪ್ಪಲ್ಲಿ ಶುಭವನ್ನು ತಗೋಬೋದು. ಶತ್ರುವಿನ ದಮನವನ್ನು ಮಾಡ್ತಕ್ಕಂಥ ಕಾಲ. ಖಂಡಿತವಾಗಿ ತುಲಾರಾಶಿಯವರು ಸದುಪಯೋಗ ಮಾಡಿಕೊಳ್ಳಿ. ಸಾಲದ ವಿಚಾರಕ್ಕೆ ದೂರ ತಳ್ಳಬೇಡಿ, ಸಾಲ ಜಾಸ್ತಿ ಮಾಡಬೇಡಿ. ತುಲಾರಾಶಿಯವರು ಸ್ವಲ್ಪ ಸಂಕಷ್ಟವನ್ನು ಅನುಭವಿಸ್ಬೇಕಾಗತ್ತೆ. ಈಗೇನೋ ಗುರುಬಲ ಇದೆ, ಹಂಗೆ ಮ್ಯಾನೇಜ್ ಮಾಡ್ತೀರಾ. ಮುಂದೆ ಗುರು ದಶಮ ಸ್ಥಾನಕ್ಕೆ ಹೋಗುತ್ತೆ, ಬಲ ಕಡಿಮೆ ಆಗುತ್ತೆ, ಬಟ್ ಒಂದು ಯೋಗ ಕೂಡ ಫಾರ್ಮೇಷನ್ ಆಗುತ್ತೆ. ಬಟ್ ಸಾಲ ಬೇಡ ತುಲಾರಾಶಿಯವರು. ಬಟ್ ಕಾರ್ಯದಲ್ಲಿ ಜಯವನ್ನು ಸಾಧಿಸ್ಬೋದು. ಸೂರ್ಯನ ಪ್ರಭಾವ ಜಾಸ್ತಿ ಇರತಕ್ಕಂಥ ಒಂದು ಸಮಯವಾಗ್ತದೆ ತುಲಾರಾಶಿಯವ್ರಿಗೆ. ಲಾಭಾಧಿಪತಿ ಸಪ್ತಮದಲ್ಲಿ ಕೇವಲ ನಿಮ್ಮ ಬಿಸ್ನೆಸ್ ಕಾರ್ಯಗಳಿಂದ ಲಾಭವನ್ನು ಪಡೀತದೆ, ಅಥವಾ ವ್ಯಾಪಾರಗಳಿಂದ ಲಾಭವನ್ನು ಪಡಿತಕ್ಕಂಥ ಸ್ನೇಹಿತರಿಂದ, ಕೆಲವೊಂದು ಸ್ನೇಹಿತರಿಂದ ಲಾಭವನ್ನು ಪಡಿತೀರಿ. ಖಂಡಿತವಾಗಿ ತುಲಾರಾಶಿಯವರು ಕಾರ್ಯೋನ್ಮುಖರಾಗ್ತಕ್ಕಂಥದ್ದು ಈ ವಾರದಲ್ಲಿ ಭಾಳ ಶುಭದಾಯಕವಾಗಿರ್ತಕ್ಕಂಥ ವಾರವಾಗ್ತದೆ. ವ್ಯಾಪಾರ ವಹಿವಾಟುಗಳಾಗಿರ್ಬೋದು, ಆರೋಗ್ಯದಲ್ಲಿ ಆಗಿರ್ಬೋದು, ಖಂಡಿತವಾಗಿ ಶುಭದಾಯಕವಾಗಿರ್ತಕ್ಕಂಥ ವಾರ. ಸದುಪಯೋಗ ಮಾಡ್ತಕ್ಕಂಥದ್ದು ನಿಮ್ಮಲ್ಲಿದೆ, ಮಾಡ್ಕೊಳ್ಳಿ, ಮ್ಯಾಕ್ಸಿಮಮ್ ಗುಡ್ ಆಗುತ್ತೆ. ಹಾಗೆ ವೃಶ್ಚಿಕ ರಾಶಿಯವರ ಈ ವಾರದ ಫಲ. ಸಾಧ್ಯವಾದಷ್ಟು ವೃಶ್ಚಿಕ ರಾಶಿಯವರು ನಾಲೆಡ್ಜನ್ನು ಉಪಯೋಗಿಸಿ ಕೆಲಸ ಮಾಡ್ತಾ ಇದ್ದೀರಾ. ಅಫ್ಕೋರ್ಸ್ ಮಾಡಿ, ನಿಮ್ಮ ಪ್ರಯತ್ನ ಶುಭದಾಯಕವಾಗ್ತದೆ. ಅನ್ನೆಸಸರಿ ಆಗಿರ್ತಕ್ಕಂಥ ಆಲೋಚನೆಗಳನ್ನು ದೂರ ಇಟ್ಬಿಡಿ. ಮ್ಯಾಕ್ಸಿಮಮ್ ವೆರಿ ಗುಡ್ ಆಗುತ್ತೆ ವೃಶ್ಚಿಕ ರಾಶಿಯವರಿಗೆ. ದಶಮಾಧಿಪತಿ 6ರ ಸ್ಥಾನದಲ್ಲಿ ಕಾರ್ಯೋನ್ಮುಖ ಕಾರ್ಯಗಳು ಆಲ್ರೆಡಿ ಸ್ಟಾರ್ಟ್ ಆಗಿದೆ ವೃಶ್ಚಿಕ ರಾಶಿಯವ್ರಿಗೆ. ಆ ಸೋಂಬೇರಿತನ ಬಿಟ್ಟು, ಆ ಸೋಂಬೇರಿತನ ದೂರವಾಗಿ ಕೆಲಸದಲ್ಲಿ ಪ್ರವೃತ್ತಿಯನ್ನು ಕಾಣ್ತಾ ಇದ್ದೀರಿ. ಲಾಭದಾಯಕವಾಗಿರ್ತಕ್ಕಂಥ ವಾರವಾಗಿ ಇನ್ನು ಮುಂದೆ ಪರಿಣಾಮವನ್ನು ಬೀರುತ್ತೆ. ಅದ್ಭುತವಾಗಿರ್ತಕ್ಕಂಥ ದಿನಮಾನಗಳು ಮುಂದೆ ಇದೆ. ಸಾಧ್ಯವಾದಷ್ಟು ನಾಲೆಡ್ಜನ್ನು ಉಪಯೋಗಿಸಿ, ಇಲ್ಲ ಸಲ್ಲದ ಬುದ್ಧಿಯನ್ನು ದೂರ ಇಟ್ಬಿಡಿ ಸಾಕು ವೃಶ್ಚಿಕ ರಾಶಿಯವರಿಗೆ. ಈ ವಾರ ಅದ್ಭುತವಾಗಿರ್ತಕ್ಕಂಥ ಫಲಾನುಫಲಗಳು ಲಭ್ಯವಾಗೋದ್ರಲ್ಲಿ ಎರಡು ಮಾತೇ ಇಲ್ಲ. ದಶಮ ಸ್ಥಾನದಲ್ಲಿ ಕೇತು ಇದೆ. ಹಣಕಾಸು ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥ ಒಂದು ಕಾಲವಾಗ್ತದೆ. ಅಶ್ವಿನಿ ನಕ್ಷತ್ರ, ಇಲ್ಲೂ ಕೂಡ ಚಂದ್ರ ಬಂದಾಗ ಅಲ್ಲೂ ಕೂಡ ಶುಭದಾಯಕವಾಗಿರ್ತಕ್ಕಂಥ ಒಂದು ಯಶಸ್ಸನ್ನು ಕೊಡುತ್ತೆ. ಖಂಡಿತವಾಗಿ ನೋಡಿ, ಆದಷ್ಟು ಸಾಲವನ್ನು ಮಾಡ್ದಲೇ ಇರತಕ್ಕಂಥದ್ದನ್ನು ನೋಡ್ಕೊಳ್ಳಿ ವೃಶ್ಚಿಕ ರಾಶಿಯವರು. ಹಣಕಾಸನ್ನು ಸರಿಯಾಗಿ ಉಳಿಸ್ತಕ್ಕಂಥದ್ದು ಭಾಳ ಮುಖ್ಯ. ಕಡಲೆಕಾಳು ಫಲಹಾರವನ್ನು ಆಗಿಂದಾಗೆ ಗುರು ತತ್ವ ಇರತಕ್ಕಂಥ ದೇವಸ್ಥಾನದಲ್ಲಿ ಹಂಚಿ, ಖಂಡಿತವಾಗಿ ಶುಭದಾಯಕವಾಗ್ತದೆ. ಧನು ರಾಶಿಯವರ ಈ ವಾರದ ಫಲಾಫಲ ಆಗಿರ್ತಕ್ಕಂಥದ್ದು. ಧನು ರಾಶಿಯವರಿಗೆ ನೋಡಿ, ಕೆಲಸ ಕಾರ್ಯಗಳು ಭಾಳ ವಿಶೇಷವಾಗಿ ನಡೀತದೆ. ಲೇಸಿನೆಸ್ಸನ್ನು ಬಿಡಿ. ಇಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಜಾಸ್ತಿ ಇದೆ, ಬಟ್ ಕಾರ್ಯದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು. ವಾಹನಾದಿಗಳಿಂದ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸ್ಕೊಳ್ತಕ್ಕಂಥದ್ದಿರುತ್ತೆ, ಅದನ್ನು ಸ್ವಲ್ಪ ಸರಿಯಾಗಿ ನೋಡ್ಕೊಳ್ಳಿ. ಜಮೀನಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ಕ್ಲೇಶಗಳು ಈ ಅಣ್ಣ ತಮ್ಮಂದರ ವಿಚಾರಗಳಲ್ಲಿ ಬರ್ತಕ್ಕಂಥ ಸಾಧ್ಯತೆಗಳನ್ನು ಧನುರಾಶಿಯವರಿಗೆ ತೋರಿಸುತ್ತೆ. ವಿದ್ಯಾರ್ಥಿ ವರ್ಗದವರು ಮನೆ ಅಥವಾ ಮನೆ ನಿರ್ಮಾಣ ಮಾಡ್ತಕ್ಕಂಥವ್ರು, ಆಸ್ತಿ ಖರೀದಿ ಮಾಡ್ತಕ್ಕಂಥವ್ರು ವಿಚಾರದಲ್ಲಿ ಸಣ್ಣ ಪುಟ್ಟ ಡಿಲೇಸ್ ಬರುತ್ತೆ. ಯಾಕೆಂದರೆ ಶನಿ ಒಟ್ಟಿಗೆ ಕುಜನಿದ್ದಾನೆ, ನಷ್ಟಾಧಿಪತಿ ಆಗಿರ್ತಕ್ಕಂಥದ್ದು. ಹಣಕಾಸು ಸ್ವಲ್ಪ ಕೈ ಬಿಡ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಧನುರಾಶಿಯವ್ರಿಗೆ ನೋಡಿ, ಈ ವಾರದ ಫಲಾನುಫಲಗಳು ಶುಭದಾಯಕವಾಗೇ ಇದೆ. ಅದನ್ನು ಸರಿಯಾಗಿ ಸದುಪಯೋಗ ಮಾಡಿಕೊಳ್ಳಿ. ಗುರುವಿನ ದೃಷ್ಟಿ ನೇರವಾಗಿ ಧನುರಾಶಿಯಲ್ಲಿರೋದ್ರಿಂದ ಖಂಡಿತ ಶುಭದಾಯಕವಾಗ್ತದೆ. ಪ್ರಯತ್ನದ ಗೆಲುವು ಸಾಧಿಸ್ತೀರಿ. ಮ್ಯಾಕ್ಸಿಮಮ್ ವೆರಿ ಗುಡ್ ಇರತಕ್ಕಂಥ ಸಮಯ. ಹಾಗೆ ಲಾಭಾಧಿಪತಿ ಕೂಡ ಕೂತಿರ್ತಕ್ಕಂಥದ್ದು ಪಂಚಮ ಭಾವದಲ್ಲಿದ್ದಾನೆ. ಮ್ಯಾಕ್ಸಿಮಮ್ ಜ್ಞಾನದಿಂದ ಶುಭದಾಯಕವಾಗಿರ್ತಕ್ಕಂಥ ವಾತಾವರಣ ಇರುತ್ತದೆ. ಆದರೆ 9ರ ಅಧಿಪತಿ ಕೂಡ ಪಂಚಮದಲ್ಲಿ. ಇದೊಂದು ವಿಶೇಷವಾಗಿರ್ತಕ್ಕಂಥ ರಾಜಯೋಗ, ದೇವರ ಆಶೀರ್ವಾದವನ್ನು ಸಿಗ್ತಕ್ಕಂಥದ್ದು ಧನುರಾಶಿಯವರಿಗೆ ಲಭ್ಯವಾಗುತ್ತೆ. ಸ್ವಲ್ಪ ಸೋಂಬೇರಿತನವನ್ನು ಬಿಟ್ಟು ಕಾರ್ಯಪ್ರವೃತ್ತರಾಗಿ ಮ್ಯಾಕ್ಸಿಮಮ್ ವೆರಿ ಗುಡ್ ಟೈಮ್ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗೆ ಮಕರ ರಾಶಿಯವರ ಈ ವಾರದ ಫಲಾಫಲ ನೋಡಿ. ಮಕರ ರಾಶಿಯವರಿಗೆ ಈ ವಾರದಲ್ಲಿ ಹೇಗಿದೆ? ರಾಶಿಯಾಧಿಪತಿ ತೃತೀಯ ಭಾವದಲ್ಲಿದ್ದಾನೆ. ಹಾಗೆ ಕುಜನೊಟ್ಟಿಗಿರ್ತಕ್ಕಂಥದ್ದು, ಹಾಗೆ ಬುಧನೊಟ್ಟಿಗಿರ್ತಕ್ಕಂಥ ಸನ್ನಿವೇಶವನ್ನು ತೋರಿಸ್ತದೆ. ಚಂದ್ರ ಸಹಿತವಾಗಿ ಮಕರ ರಾಶಿಯಿಂದಲೇ ಪ್ರಾರಂಭವನ್ನು ಮಾಡುತ್ತೆ. ಅಷ್ಟಮಾಧಿಪತಿ ಚತುರ್ಥ ಭಾವ ಆಸ್ತಿ ವಿಚಾರದಲ್ಲಿ ಏಳಿಗೆಯನ್ನು ತರುತ್ತೆ. ಅದೇ ರೀತಿಯಾಗಿ ನಿಮ್ಮ ಪ್ರಯತ್ನದಿಂದ ಮ್ಯಾಕ್ಸಿಮಮ್ ಗೆಲುವನ್ನು ಸಾಧಿಸ್ತೀರಿ. ಆದರೆ ಮಾತುಕತೆ ವಿಚಾರಗಳಲ್ಲಿ, ಮದುವೆ ಮಾತುಕತೆ ಆಗಿರ್ಬೋದು, ಬಿಸ್ನೆಸ್ ಮಾತುಕತೆ ಆಗಿರ್ಬೋದು, ಯಾವುದೇ ಮಾತುಕತೆ ಸಂಭಾಷಣೆಗಳ ವಿಚಾರದಲ್ಲಿ, ನೆರೆಹೊರೆಯವರ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆಯನ್ನು ವಹಿಸ್ಕೊಳ್ಳಿ. ಸ್ವಲ್ಪ ಜಾಗರೂಕತೆ ಶುಭದಾಯಕವಾಗ್ತದೆ. ಹಾಗೆ ಭೂಮಿಯ ವಿಚಾರದಲ್ಲಿ ಕೆಲವೊಂದು ಹಿನ್ನಡೆ ಅನುಭವಿಸ್ತಕ್ಕಂಥದ್ದು ಮಕರ ರಾಶಿಯವರಿಗೆ ತೋರಿಸ್ತದೆ. ಚಿಕ್ಕಪ್ಪಂದಿರೊಟ್ಟಿಗಿನ ಸಂಬಂಧಗಳನ್ನು ಸರಿಯಾಗಿಟ್ಕೊಳ್ಳಿ. ಅನ್ನೆಸಸರಿಯಾಗಿ ಭೂಮಿ ಅಥವಾ ಇನ್ಯಾವುದೋ ವಿಚಾರಗಳಲ್ಲಿ ತಾವು ಹಸ್ತಕ್ಷೇಪವನ್ನು ಮಾಡೋದನ್ನು ತಪ್ಪಿಸಿ. ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಲಾಭವನ್ನು ತಗೊಳ್ತೀರಿ, ಬಟ್ ಇನ್ನಿತರೆ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಹಾಗೆ
ವಾಹನಾದಿಗಳಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಮಕರ ರಾಶಿಯವ್ರಿಗೆ ಲಾಭಾಧಿಪತಿ ಆಗಿರ್ತಕ್ಕಂಥದ್ದು ಕೂಡ ತೃತೀಯ ಭಾವದಲ್ಲಿರೋದ್ರಿಂದ ನಿಮಗೆ ಮ್ಯಾಕ್ಸಿಮಮ್ ಸಂಚಾರದಿಂದ ಲಾಭವೂ ಬರುತ್ತೆ, ಹಾಗೆ ಸಮಸ್ಯೆನೂ ಕೂಡ ಇದೆ. ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಮಕರ ರಾಶಿಯವರು ಸಾಧ್ಯವಾದಷ್ಟು ಶಿವನ ಅಷ್ಟೋತ್ತರಗಳನ್ನು ಜಪವನ್ನು ಮಾಡಿ, ಇದು ಶುಭದಾಯಕವಾಗಿರ್ತಕ್ಕಂಥ ವಾತಾವರಣವನ್ನು ಕೊಡುತ್ತೆ. ಕುಂಭರಾಶಿ ನೋಡಿ, ಕುಂಭರಾಶಿಯವರು ಮುಖ್ಯವಾಗಿರ್ತಕ್ಕಂಥ ವಿಚಾರ ಕುಟುಂಬದಲ್ಲಿ ವ್ಯಾಜ್ಯಗಳನ್ನು ಬರದಾಗ ನೋಡ್ಕೊಳ್ಳಿ, ಇದು ಭಾಳ ವಿಶೇಷವಾಗ್ತದೆ. ಹಾಗೆ ಸಪ್ತಮಾಧಿಪತಿ ತೃತೀಯ ಭಾವದಲ್ಲಿರೋದ್ರಿಂದ ಖಂಡಿತವಾಗಿ ಭಾಳ ವಿಶೇಷವಾಗಿ ನಿಮ್ಮ ಪ್ರಚಾರ ಅಂದರೆ ನೀವು ಏನೊಂದು ವ್ಯಕ್ತಿ ಆಗಿದ್ರೆ ಈಗ ಸ್ವಲ್ಪ ಪ್ರಬುದ್ಧಮಾನಕ್ಕೆ ಮುಂದೆ ಬರತಕ್ಕಂಥ ಸಾಧ್ಯತೆಗಳನ್ನು ತೋರಿಸುತ್ತೆ. ಅದು ಕೂಡ ನೋಡಿ, ದಶಮ ಸ್ಥಾನದಲ್ಲಿ ಅಧಿಪತಿ ಆಗಿರ್ತಕ್ಕಂಥದ್ದು ಕೂಡ ಕುಜ ಧನಸ್ಥಾನದಲ್ಲಿದ್ದಾನೆ. ಕುಟುಂಬ ವ್ಯಾಜ್ಯಗಳನ್ನು ತಪ್ಪಿಸಿ ಹಣಕಾಸು ವಹಿವಾಟುಗಳು ಚೆನ್ನಾಗೇ ಬರುತ್ತೆ, ತೊಂದರೆ ಇಲ್ಲ, ಮ್ಯಾಕ್ಸಿಮಮ್ ಒಂದು ಶುಭದಾಯಕವಾಗ್ತದೆ. ಬಟ್ ಶನಿ ಕುಜ ಏನು ಮಾಡುತ್ತೆ, ಕುಟುಂಬದಲ್ಲಿ ಸಣ್ಣ ಪುಟ್ಟ ವ್ಯಾಜ್ಯಗಳನ್ನು ತರುತ್ತೆ. ಅಲ್ಲಿ ಪಂಚಮ ಮತ್ತು ಅಷ್ಟಮಾಧಿಪತಿ ಜೊತೆಯಲ್ಲಿರೋದ್ರಿಂದ ಅನ್ನೋನಾಗಿ ಮಾಡ್ತಕ್ಕಂಥ ಕೆಲಸಗಳು ಸ್ವಲ್ಪ ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆಯನ್ನು ತರುತ್ತೆ. ಇದಕ್ಕಿದ್ದಾಗೆ ಖರ್ಚುಗಳು ಜಾಸ್ತಿ ಆಗಿಬಿಡ್ಬೋದು, ಅನ್ನೋನಾಗಿ ಖರ್ಚುಗಳು ಬರ್ತಕ್ಕಂಥ ಸಾಧ್ಯತೆಯನ್ನು ತೋರಿಸುತ್ತೆ. ಕೇವಲ ಕುಂಭರಾಶಿಯಲ್ಲಿರ್ತಕ್ಕಂಥವರು ಸಹಿತವಾಗಿ ಅದ್ಭುತವಾಗಿರ್ತಕ್ಕಂಥದ್ದು ಗುರುವಿನ ಆರಾಧನೆ ಮಾಡ್ತಾ ಬನ್ನಿ. ಗುರು ದೇವಸ್ಥಾನ, ಗುರುರಾಯರ ಸನ್ನಿಧಾನ ಇವೆಲ್ಲ ಭಾಳ ಶುಭವನ್ನು ಕೊಡುತ್ತೆ, ಖಂಡಿತವಾಗಿ ಯಶಸ್ಸನ್ನು ಕೊಡುತ್ತೆ, ಲಾಭವನ್ನು ಕೊಡುತ್ತೆ. ಓಂ ಬ್ರಹ್ಮಸ್ಪತಯೇ ನಮಃ ಇವೆಲ್ಲ ಮಂತ್ರಗಳು ಭಾಳ ಯಶಸ್ಸನ್ನು ಕೊಡುತ್ತೆ. ನಿಮಗೆ ಒಂದು ಸನ್ಮಾರ್ಗವನ್ನು ತೋರಿಸ್ತಕ್ಕಂಥದ್ದು ಇರ್ತದೆ. ಈ ಸರಳವಾಗಿರ್ತಕ್ಕಂಥ ವಿಚಾರಗಳು ಏಳಿಗೆಯನ್ನು ಕೊಡುತ್ತೆ. ಅದೇ ರೀತಿಯಾಗಿ ಮೀನರಾಶಿ ನೋಡಿ, ಮೀನರಾಶಿಯಲ್ಲಿ ಕೂಡ ಶನಿ ಕುಜರಿದ್ದಾರೆ. 11ರ ಭಾವದಿಂದ ಚಂದ್ರ ಅಂದರೆ ಮಕರ ರಾಶಿಯಿಂದ ಸಂಚಾರವನ್ನು ಮಾಡುತ್ತೆ. ಮೊದಲ ಭಾಗದಲ್ಲಿ ಲಾಭ, ಮಧ್ಯಮದಲ್ಲಿ ಸ್ವಲ್ಪ ನಷ್ಟ, ತದನಂತರದಲ್ಲಿ ಸ್ವಲ್ಪ ಶುಭದಾಯಕ, ತದನಂತರದಲ್ಲೂ ಕೂಡ ಶುಭದಾಯಕ, ಮಧ್ಯಮ ಭಾಗದಲ್ಲಿ ಸ್ವಲ್ಪ ನಷ್ಟ. 6ರ ಧನಸ್ಥಾನಕ್ಕೆ ಹೋಗುತ್ತೆ. ವ್ಯಾವಹಾರಿಕವಾಗಿ ಅಥವಾ ಸಾಲ ಕೊಡಬೇಕಾಗಿತ್ತು, ಯಾರ ಸಾಲ ಕೊಡಬಹುದು, ಈ ವಿಚಾರದಲ್ಲಿ ಸ್ವಲ್ಪ ಶುಭದಾಯಕ. ಲಗ್ನದಲ್ಲೇ ಶನಿ ಕುಜ ಇರೋದ್ರಿಂದ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ. ಅನ್ನೆಸಸರಿಯಾಗಿ ಕೋಪವನ್ನು, ಆಂಗ್ಸೈಟೀಸನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ಕೆಲವೊಂದು ಬಾರಿ ಕುಟುಂಬದಲ್ಲಿ ಸಣ್ಣ ಪುಟ್ಟ ವ್ಯಾಜ್ಯಗಳು ಬರ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ. ವ್ಯಾಪಾರ ವಹಿವಾಟುಗಳು ಸಾಧಾರಣತೆಯಿಂದ ಇರ್ತದೆ. ಬುಧ ನೀಚನಾಗಿದ್ದಾನೆ ರಾಶಿಯಲ್ಲಿ. ಸ್ವಲ್ಪ ಮಟ್ಟಿಗೆ ನಿಮ್ಮ ಬುದ್ಧಿ ಕೆಲವೊಂದು ಬಾರಿ ಫಾಸ್ಟ್, ಕೆಲವೊಂದು ವಿಚಾರಗಳನ್ನು ಅನ್ಯತಃ ನೆಗೆಟಿವ್ಸ್ ಥಾಟ್ಸ್ಗಳು ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸುತ್ತೆ. ಹಾಗೆ ನಿಮ್ಮ ವ್ಯಾವಹಾರಿಕವಾಗಿರ್ತಕ್ಕಂಥ ವಿಚಾರಗಳನ್ನು ಬೇರೆಯವರಿಗೆ ಬಿಟ್ಕೊಡ್ಬೇಡಿ, ಇದೊಂದು ಸರಿಯಾಗಿ ನೋಡ್ಕೊಳ್ಳಿ. ಯಾರ್ಯಾರು ರೇವತಿ ನಕ್ಷತ್ರ ಅಂದರೆ ಯಾರ್ಯಾರು ಈ ಒಂದು ಮೀನರಾಶಿಯಲ್ಲಿ ಜನನಾಗಿದ್ದೀರೋ, ನಿಮ್ಮ ವ್ಯಾವಹಾರಿಕ ಗುಟ್ಟನ್ನು ಯಾರಿಗೂ ಬಿಟ್ಕೊಡ್ಬೇಡಿ, ಇದು ಸ್ವಲ್ಪ ನಷ್ಟವನ್ನು ತರ್ತಕ್ಕಂಥದ್ದು ಇರ್ತದೆ. ಹಾಗೆ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಶುಭದಾಯಕವಾಗಿರತಕ್ಕಂಥದ್ದು, ಹಣಕಾಸು ವಹಿವಾಟುಗಳು ಒಂದು 50% ಶುಭವಾಗ್ತದೆ. ವ್ಯಾವಹಾರಿಕವಾಗಿ ಅಷ್ಟು ಉತ್ತಮವಾಗಿರ್ತಕ್ಕಂಥದ್ದಿಲ್ಲ. ಹಾಗೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಅಡೆತಡೆಗಳಿರ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ ಮೀನರಾಶಿಯವ್ರಿಗೆ. ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಆಂಗ್ಸೈಟೀಸ್ ಕಡಿಮೆ ಮಾಡಬೇಕು ಅಂದರೆ ಕೇವಲ ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ, ಸಾಧ್ಯವಾದರೆ ಆಗಿಂದಾಗೆ ಸ್ವಲ್ಪ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡಿ. ಈ ವಾರ ಅಷ್ಟು ನೆಗೆಟಿವ್ಸ್ ಕಡಿಮೆ ಆಗ್ತಕ್ಕಂಥದ್ದು ಇರುತ್ತೆ, ಶುಭವಾಗ್ತದೆ. ಇಷ್ಟು 12 ರಾಶಿಗಳ ಈ ವಾರದ ಫಲಾಫಲ. ಸ್ನೇಹಿತರೆ, ನಮ್ಮ ಚಾನಲಿನ ಯಾರು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.